ಹಾಯ್ ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿದ್ದು ಬಂದ್ವಿ ಗವಿ ಮಠಕ್ಕೆ. ನೋಡಿರಿ ಗವಿ ಮಠದ ವ್ಯೂಸು, ನೈಟ್ ವ್ಯೂ, ಲೈಟಿಂಗ್ಸ್ ಭಾಳ ಹಾಕ್ಯಾರ. ಇದೇ ಗವಿ ಮಠ ಕೊಪ್ಪಳ ಎಂಟ್ರೆನ್ಸ್. ಇದು ಕೊಪ್ಪಳದಲ್ಲಿ 3 ಧಾರ್ಮಿಕ ಸ್ಥಳಗಳಿವೆ. ಅಂದರೆ ಅಂಜನಾದ್ರಿ, ಗವಿಮಠ ಮತ್ತು ಶ್ರೀ ಕ್ಷೇತ್ರ ಹುಲಿಗಿ. 3 ಧಾರ್ಮಿಕ ಸ್ಥಳಗಳು. ಎವಡಿಕ ಜರೇತು ತಾಂಗ್ ಅವರಿಬ್ರು ನಮ್ಮ ಅಣ್ಣವರು. ಕಾಲು ತೊಳೆಯಕ್ಕೆ ಹೊಂಟಿದೀಗ. ಕಾಲು ತೊಳೆಯಕ್ಕೆ ಬಂದ್ವಿ. ಜಾತ್ರೆ 2 ದಿನ ಮುಂಚೆನೇ ಈ ವಿಡಿಯೋ ಮಾಡಕ್ಕಂತೀನಿ ನಾನು. ಯಾಕಂದರೆ ಜಾತ್ರೆ ದಿನ ನಿಮಗೆ ಮಠನ ತೋರ್ಸೋಕ್ಕಾಗಲ್ಲ, ಭಾಳ ರಶ್ ಇರುತ್ತೆ. ಇದು ದೊಡ್ಡ ಜಾತ್ರೆ, ಕಂಟಿನ್ಯೂಯಸ್ 1 ತಿಂಗಳ ನಡೆಯುತ್ತೆ. ಇದು ಮಠದ ಮಹಾದ್ವಾರ. ಮಠವು ಅನ್ನ, ಅಕ್ಷರ, ಅರಿವು ಎಂಬ ತ್ರಿವಿಧಿ ದಾಸೋಹವನ್ನು ಅನಾದಿ ಕಾಲದಿಂದನೂ ಕೊಡ್ತಾ ಬಂದಿದೆ. ಇವ್ರದ್ದೇ ಆದಂತಹ ಸ್ಕೂಲ್ ಇದೆ, ಕಾಲೇಜ್ ಇದೆ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ, ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದ್ದಾವೆ. ಅದಕ್ಕೆ ಇದನ್ನು ಉತ್ತರ ಕರ್ನಾಟಕದ ಸಿದ್ಧಗಂಗೆ ಮಠ ಅಂತ ಕರೀತಾರೆ. ನೀವೇನು ನೋಡ್ತಿದ್ದೀರಾ, ಇದು ಕೆರೆ. ಅಲ್ಲಿ ಮಧ್ಯದಲ್ಲಿರೋದು ಈಶ್ವರನ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷವೂ ಗಂಗಾ ಆರತಿ ನಡೆಯುತ್ತೆ. ಜಾತ್ರೆ ಸಮಯದಲ್ಲಿ ಗಂಗಾ ಆರತಿ ನಡೆದು ತೆಪ್ಪೋತ್ಸವ ಮಾಡ್ತಾರೆ. ಇದು ಮಠದ ದ್ವಾರ ಬಾಗಿಲು. ಇಲ್ಲಿಂದಾನೇ ಈಗ ಹತ್ಕೊಂಡು ಹೋಗಬೇಕು. ಇಲ್ಲಿ ಗುಡಿ ಒಳಗೆ ಏನೇನಿದೆ ಅಂತ ತೋರ್ಸೋಕ್ಕಾಗಲ್ಲ ನಿಮಗೆ, ಯಾಕಂದರೆ ಇಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಆರ್ ರಿಸ್ಟ್ರಿಕ್ಟೆಡ್. ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ಮಠವನ್ನು ಶ್ರೀ ರುದ್ರಮುನಿ ಶಿವಯೋಗಿಗಳು 11ನೇ ಶತಮಾನದಲ್ಲಿ ಬಂದು ನಿರ್ಮಿಸ್ತಾರೆ. ಅದಾದ ಮೇಲೆ ಈ ಮಠದ ಹೆಸರು ಗವಿಮಠ, ಗವಿಸಿದ್ದೇಶ್ವರ ಮಠ ಅಂತ ಬಂದಿದ್ದು. ಇದರ 11ನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಅವರ ಕಾರಣದಿಂದ ಈ ಮಠಕ್ಕೆ ಗವಿಸಿದ್ದೇಶ್ವರ ಮಠ ಅಂತ ಕರೀತಾರೆ. ಅಲ್ಲಿಂದಾನೇ ಗವಿಸಿದ್ದೇಶ್ವರ ಜಾತ್ರೆ ಪ್ರಾರಂಭವಾಗಿದ್ದು. ಅದಾದ ನಂತರ ಪ್ರತಿ ವರ್ಷ ಕೂಡ ಇಲ್ಲಿ ಜಾತ್ರೆ ನೆರವೇರುತ್ತೆ. ಪ್ರತಿ ವರ್ಷವೂ ಇಲ್ಲಿ ಗಂಗಾ ಆರತಿ, ತೆಪ್ಪೋತ್ಸವ ಮಾಡ್ತಾರೆ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಗೆ ತೋರ್ಸಕ್ಕೆ ಹೋಗ್ತಿದ್ದೀನಿ ಕೊಪ್ಪಳ ಜಾತ್ರೆ ಹೇಗೆ ನಡೆಯುತ್ತೆ, ಹೇಗೆ ಇರುತ್ತೆ ಅಂತ. ಇಲ್ಲಿಂದ ನಾವು ಮೊದಲು ಹೋಗಿದ್ದೆ ಊಟಕ್ಕೆ. ಪ್ರಸಾದ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಪ್ರೇಟಾಗಿ ಸೆಕ್ಷನ್ಸ್ ಇದೆ ಊಟಕ್ಕೆ ಹೋಗೋಕ್ಕೆ. ನಿಮಗೆ ಗೊತ್ತಿರ್ಬೋದು, ಕಳೆದ ವರ್ಷ 32 ಲಕ್ಷ ಜನ ಪ್ರಸಾದ ಸೇವಿಸಿ ರೆಕಾರ್ಡ್ ಮಾಡಿದ್ರು. ಈ ವರ್ಷ 22 ಲಕ್ಷ ಜಿಲೇಬಿಯನ್ನು ಮಾಡಿಸಿದ್ದಾರೆ, 25 ಲಕ್ಷ ರೊಟ್ಟಿ ಮಾಡಿಸಿದ್ದಾರೆ. ಒಂದೊಂದು ದಿನ ಒಂದೊಂದು ತರಹ ಪ್ರಸಾದ, ದಿನಾಲೂ ಒಂದೇ ತರಹ ಪ್ರಸಾದ ಇರಲ್ಲ. ಕೊಪ್ಪಳ ಗವಿಸಿದ್ದೇಶ್ವರನ ಜಾತ್ರೆ ಎಷ್ಟು ಫೇಮಸ್ಸು, ಇಲ್ಲಿನ ಊಟ ಕೂಡ ಅಷ್ಟೇ ಫೇಮಸ್ ಆಗಿರುತ್ತೆ. ಇದು ಗರ್ಲ್ ಸೆಕ್ಷನ್. ಇದನ್ನು ನೋಡಿ ಏನು ಜನನೇ ಇಲ್ಲ ಅಂದ್ಕೋಬೇಡಿ. ನಾವು ಬಂದಿರೋದು 2 ದಿನ ಮುಂಚೆ. ಯಾಕಂದರೆ ರಥೋತ್ಸವ ಆದಮೇಲೆ ಊಟ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ.
ಭಾಳ ರಶ್ ಇರುತ್ತೆ, ಅದಕ್ಕೆ ಈಗಲೇ ಮಾಡ್ತಿದ್ದೀನಿ ನಿಮ್ಗೆ ತೋರಿಸೋಣ ಅಂತ ಹೇಗಿರುತ್ತೆ. ಇಲ್ಲೆಲ್ಲ ಕೆಲಸ ಮಾಡೋರು ಮಠದ ಮಕ್ಕಳು ಮತ್ತು ಸ್ಟೂಡೆಂಟ್ಸು ಮತ್ತು ಭಕ್ತಾದಿಗಳು ತಮ್ಮ ಸ್ವ ಇಚ್ಛೆಯಿಂದ ಬಂದು ಕೆಲಸ ಮಾಡಿ ಬರುವ ಭಕ್ತರಲ್ಲಿ ದೇವರನ್ನು ಕಂಡು ಅವರಿಗೆ ಸೇವೆ ಮಾಡಿ ಖುಷಿಯನ್ನು ಪಡ್ತಾರೆ. ಊಟ ಎಲ್ಲ ಮುಗೀತು, ಬನ್ರಿ ಈಗ ಒಂದು ರೌಂಡ್ ಜಾತ್ರೆ ಕಡೆ ಹೋಗಿ ಬರೋಣ ಅಂತ. ಅಲ್ಲಿಂದ ನಾವು ಮೊದಲು ಬಂದಿದ್ದೆ ಕೃಷಿ ಮತ್ತು ಜಲನಯನ ಪ್ರದರ್ಶನಕ್ಕೆ. ಇಲ್ಲಿ ನೋಡ್ರಿ, ಫ್ಲವರ್ಸಿಂದಾನೇ ಏರೋಪ್ಲೇನ್ ಮಾಡಿದ್ದಾರೆ ಮತ್ತು ಚಿಟ್ಟೆಯನ್ನು ಮಾಡಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ನ ಇಲ್ಲಿ ಸಿರಿಧಾನ್ಯಗಳಿಂದ ಮಾಡಿದ್ದಾರೆ. ಇಲ್ಲಿ ಎಲ್ಲ ಸಿರಿಧಾನ್ಯಗಳಿಂದಾನೇ ಗವಿಸಿದ್ದೇಶ್ವರ ಅಜ್ಜರನ್ನು ಮಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಕ್ರೂರವಾದ ಪ್ರಾಣಿ ಈ ಸಂದುಕದಲ್ಲಿದೆ. ಸಂದುಕದ ಮುಖವನ್ನು ಮೇಲಕ್ಕೆ ಎತ್ತಿ ನೋಡಿ. ನಾವೇ ದಿಸ್ ಈಸ್ ಮಹಾಂತೇಶ್, ದಿಸ್ ಈಸ್ ಸೋಮಳಪ್ಪ, ಅಲಿಯಾಸ್ ಸಚಿನ್. ಫಾಲೋ ಮಾಡಿ, ಮತ್ತೆ ನಾವು ಬೆಳೆಯಾಕೊಂತೀವಿ, ಹಿಂಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ನಮ್ಮ ಸಚಿನ್ ನನ್ನ ಮಗ ಬಿಟ್ಟು ಸಿಕ್ಕರೆ ಏನು ಬಿಡಲ್ಲ ಅಂತ ಇವ್ರಂತಾರೆ. ಬೆಳಿಬೇಕು ಜೀವನ ಮಧ್ಯಾಹ್ನ. ಜಾತ್ರೆ ಹೊಂಟಿವಿ ನಮ್ಮ ಅಣ್ಣ ಹೇಮಂತ. ಜಾತ್ರೆ ಕೊಪ್ಪ ಜಾತ್ರೆ ನಾನು ಮಾತಾಡಿದ್ದು ಕರೆಕ್ಟಾಗಿ ಕೇಳಿಸಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಾನಿಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಕ್ರೌಡಲ್ಲಿ ಲಾಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಜನ ಎಲ್ಲ ನಮ್ಮನ್ನೇ ನೋಡ್ತಿರ್ತಾರೆ, ಎಲ್ಲ ಒಂಥರ ಮುಜುಗರ ಆಗ್ತಿರುತ್ತೆ. ಧೈರ್ಯ ತೊಗೊಂಡು ಮಾಡ್ತಿರ್ಬೇಕು. ಹಾಗೆ ನಾನು ಸುತ್ತ ಅಬ್ಸರ್ವ್ ಮಾಡಿ ನನ್ನ ಹೆಂಗೆ ನೋಡಕತ್ತಾರೆ ಜನ ಅಂತ. ಆ ಹುಡುಗಿ ಏನೋ ಬರ್ಕೊಂತ ಗೀಚ್ಕೊಂತ ಕುಂತೈತಿ. ಅವ್ರ ತಾಯಿ ನೋಡಿದ್ರೆ ಬೆಳೆ ಹಾಕೋಕಂತಾರ. ಕೆಲವ್ರ ಮನೇಲಿ ಓದಿಸೋ ಶಕ್ತಿ ಇರುತ್ತೆ, ಆದರೆ ಮಕ್ಕಳು ಓದಲ್ಲ. ಇನ್ನು ಕೆಲವ್ರ ಮನೇಲಿ ತಂದೆ ತಾಯಿಗೆ ಓದಿಸೋ ಶಕ್ತಿ ಇರಲ್ಲ, ಮಕ್ಕಳಿಗೆ ಆಸೆ ಇರುತ್ತೆ ಓದಬೇಕು ಅಂತ. ಅಲ್ಲಿಂದ ನಾವು ಸೀದಾ ಫುಡ್ ಸ್ಟ್ರೀಟಿಗೆ ಬಂದ್ವಿ. ಈಗ ಗೋಬಿ ತಿನ್ನಬೇಕು ಅಂತ ಎಲ್ಲ ಗೋಬಿ ತಿಂದು ಈಗ ಹೋಗ್ತೀವಿ. ಇವರೆಲ್ಲ ನಮ್ಮ ಅಣ್ಣಂದರು ಭಾಳ ನಾಚ್ಕೋತಾರೆ ಕ್ಯಾಮ್ರಾ ಮುಂದೆ ಬರೋಕ್ಕೆ. ನಾವು ವೀಡಿಯೋ ಮಾಡಕ್ಕಂತೀನಿ. ಬ್ಲ್ಯಾಕ್ ಅವನೇದ ಬ್ಲ್ಯಾಕ್ ಏನು ರೇಟ್ ಅಕ್ಕ? ಏ1 ರೀಚ್ 150 ಫೋಟೋ ಕಳೆ 150 ಏಯ್ 150 60 ಕೊಡ್ತೀನಿ ನೋಡಪ್ಪ. 60. ಹಲೋ ಗಾಯ್ಸ್, ನೋಡಿ ನಮ್ಮ ಮಾಮ ಮತ್ ಸುಡೋ ಕಾರ್ಯಕ್ರಮ ನೋಡಕ್ ಹೊಂಟಿವಿ. ಈಗ ನಾವೀಗ ಬೆಟ್ಟದ ಮೇಲೆ ಬಂದ್ವಿ. ಇಲ್ಲಿ ರಾತ್ರಿ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆಯುತ್ತೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರನ್ನ ಇಲ್ಲಿ ಕರೆಸಿ ಗೌರವಿಸಿ ಅವ್ರನ್ನ ಸನ್ಮಾನ ಮಾಡ್ತಾರೆ. ಮತ್ತು ಎಲ್ಲ ಮಠದ ಸ್ವಾಮೀಜಿಗಳು ಬಂದಿರ್ತಾರೆ. ಎಲ್ಲ ಮುಗಿದಾದ್ಮೇಲೆ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಪ್ರವಚನ ಕೊಡ್ತಾರೆ. ಅವರ ಪ್ರವಚನ ನೋಡೋಕೆ ನೋಡ್ರಿ ಎಷ್ಟು ಜನ ಕುಂತಾರ. ಇಲ್ಲಿ ಜನ
ಆ ಗ್ರೌಂಡಲ್ಲಿಂತರೂ ಗ್ರೌಂಡ್ ತುಂಬ ಜನ, ಎಲ್ಲ ಕಡೆಯೂ LED ಸ್ಕ್ರೀನ್ ಹಾಕಿರ್ತಾರೆ. ಅವರ ಪ್ರವಚನ ಮುಗಿದಾದ್ಮೇಲೆ ಮದ್ದು ಸುಡೋ ಕಾರ್ಯಕ್ರಮ ಇರುತ್ತೆ. ಅದು ರಾತ್ರಿ 12 ಗಂಟೆಗೆ ಇರುತ್ತೆ, 11:30 12 ಗಂಟೆ ಸುಮಾರಿಗೆ ಇರುತ್ತೆ. ಎಲ್ಲರೂ ಅದನ್ನು ನೋಡೋಕ್ಕೆ ಕಾಯ್ತಿರ್ತಾರೆ. ಸ್ವಾಮೀಜಿಗಳೇ ಪ್ರವಚನ ಕೊಡ್ತಿದ್ದಾರೆ. ಈಗ ಅವ್ರ ಪ್ರವಚನ ಕೇಳ್ಕೊಂತ ನಿಂತೀನಿ ನೋಡ್ರಿ. ಸಂಪತ್ತನ್ನುವುದು ಇಲ್ಲವೇ ಇಲ್ಲ. ದೇವರು ಕೊಟ್ಟ ಈ ಜೀವನವೇ ನಿಜವಾದ ಸಂಪತ್ತು. ದೇವರು ಕೊಟ್ಟ ಜೀವನ ಸಂಪತ್ತು. ನಾವೇನು ಸಂಪತ್ತ ತಿಳ್ಕೊಂಡಿವಿ? ಹಾಕಿಕೊಂಡ ಆಭರಣ, ಉಡುವ ಬಟ್ಟೆ, ನಾವಿರುವ ಮನೆ. ಜೀವನಿತ್ತು ಅಂದ್ರೆ ಅದು ಸಂಪತ್ತಾತು. ಜೀವನವೇ ಇರೋದಿದ್ರ ನೀ ಹಾಕಿಕೊಂಡ ಬಟ್ಟೆಗೆ, ನೀನು ಹಾಕಿಕೊಂಡ ಆಭರಣಕ್ಕೆ ಜಾತ್ರೆ ಅಂದ್ರೇ ಸಂಭ್ರಮ, ಸಡಗರ, ಆಚರಣೆ. ಮತ್ತು ಜಾತ್ರೆ ಅಂದ್ರೇ ಕೆಲವೊಬ್ಬರಿಗೆ ಜೀವನ ಆಗಿರುತ್ತೆ. ಎಲ್ರೂ ಪ್ರೀತಿಯಿಂದ ಮಾತಾಡಿಸಿ, ಎಲ್ರೂ ಗೌರವಿಸಿ. ಶುಭರಾತ್ರಿ. ನೋಡಿ ಗಾಯ್ಸ್, ನಮ್ಮ ಅಣ್ಣ ಇಳಿಯೋಕ್ಕಾಗವಲ್ತು. ಜಬ್ರು ಬಿಡ್ಸಾಡ ಅದಕ್ಕೆ ಮೆಲ್ಲಕ್ಕ ನೋಡಿ ಚಪ್ಪಲಿ ಎತ್ಕೊಂಡ್ ಕೈಯಲ್ಲಿ ಚಪ್ಪಲಿ, ಮುಖದಲ್ಲಿ ಕಳೆ. ಇದು ನಮ್ಮ ಅಣ್ಣ, ದೊಡ್ಡಣ್ಣ ವಿಶ್ವನಾಥ್. ಸೊ ಗಾಯ್ಸ್, ಬೆಟ್ಟ ಇಳಿಯಾಕಂತೀವಿ. ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡು ಹೊಂಟೀವಿ ಮನೆಗೆ. ಇಷ್ಟೇ ಇವತ್ತಿನ ವ್ಲಾಗು. ಮನೆಗೆ ಹೋಗ್ಬೇಕೀಗ. ಅಲ್ಲಿ ತನಕ ಸಿ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.